ನಾನು 5,000ಕ್ಕೂ ಹೆಚ್ಚು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. 130 ಹಳ್ಳಿಗಳನ್ನು ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 12 ವಾರ್ಡು, ಮಂಚನಹಳ್ಳಿಯಲ್ಲಿ ವಾರ್ಡ್ ನಂಬರ್ 5 ಅಂದರೆ 1 ವಾರ್ಡು ಮುಗಿಸಿದ್ದೀನಿ. ಸಾವಿರಾರು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಿಬಿಟ್ಟೆ. ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಪ್ರದೀಪ್, ಅನುದಾನ ತಗೊಂಡೋಗಿದೆಯಾ ಅಂತ. ಮಾನ್ಯ BJP ಅವರೇ, ನಾನು ಏನು ಅನುದಾನ ತಗೊಂಡೋಗಿದ್ದೀನಿ ಅಂತ, ಇದು ನಾನು ಅನುದಾನ ತಗೊಂಡೋಗಿದ್ರ ಲಿಸ್ಟು, ಆರ್ಡರ್ ಕಾಪೀಸು ವಿತ್ ಪ್ರೂಫು. ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಇದನ್ನು BJP ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ. ಏನು ನಾನು 37 ಕೋಟಿ ಅಂತ ಏನು ಹೇಳಿದೆ, ಅದರ ಆರ್ಡರ್ ಕಾಪಿ ಇದೆ. ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ 44,473 ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಲಾಸ್ಟ್ ಅಕ್ಟೋಬರ್ಗೆ, ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ, ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ 88,95,06,000 ರೂಪಾಯಿ ಕೊಟ್ಟಿದೆ. ಇನ್ನು ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಗೃಹಲಕ್ಷ್ಮಿ ಆ್ಯಡ್ ಮಾಡಿದ್ರೆ ಆನ್ ಆ್ಯಂಡ್ ಆವ್ರೇಜ್ ಇನ್ನೊಂದು 50 ಕೋಟಿ ಜಾಸ್ತಿ ಆಗುತ್ತೆ. ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 100 ಕೋಟಿ ಹರಿದು ಬಂದಿದೆ. ಈಗ ಮಾನ್ಯ BJP ಅವರು ಟ್ವೀಟ್ ಮಾಡಿದ್ರು, ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪ್ ಈಶ್ವರ್ ಅವರೇ ಅಂತ. ಸರ್, ಮಾನ್ಯ BJP ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದವರು, BJP ಅವರು, ಸರ್ ನಿಮ್ಮದೇ ಸರ್ಕಾರ ಇದ್ದರೂ ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು MLA ಆದಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ 10 ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನು ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರಿಂದ 10 ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಡ್ಜೆಟ್ಟಲ್ಲಿ 140 ಕೋಟಿ ಬೇಕು ಅಂತ ಬಡ್ಜೆಟ್ಟಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ. 10 ಎಕರೆ ಜಾಗ ಎಲ್ಲಿ? ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು? 6ರಿಂದ 7 ಕೋಟಿ. ಪ್ರೈಮ್ ಏರಿಯಾದಲ್ಲಿ 10 ಎಕರೆ ಜಾಗ ಕೊಡಿಸಿರೋದು. ನಾನು ಇವ್ರ ಥರ ಎಲ್ಲ ಒಳಗೆ ಮಾಡ್ತಿಲ್ಲ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಕ್ಸೆಸ್ ಇರಬೇಕು ಅಂತ 10 ಎಕರೆ ಜಾಗ ಕ್ಯಾಬಿನೆಟ್ಟಲ್ಲಿ ಆರ್ಡರ್ ಮಾಡಿಸಿದ್ದೀನಿ. 140 ಕೋಟಿ ಅನೌನ್ಸ್ ಮಾಡಿಸಿದ್ದೀನಿ. ಒಂದು ಎತ್ತಿನೊಳೆ ಯೋಜನೆ 2027ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋಗ್ತೀನಿ. ಇದು ನನ್ನ 2ನೇ ಕನಸು. ನಮ್ಮ ಸರ್ಕಾರ ಬಿ ಖಾತಾ ಆಂದೋಲನ ಮಾಡ್ತು. ನಾವು ಏನು ಸರ್, 2027 ಡಿಸೆಂಬರ್ ಒಳಗಡೆ ಎತ್ತಿನೊಳೆ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂಮಿ ತಾಯಿಗೆ ಸ್ಪರ್ಶಿಸ್ತೀನಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಅದು ಮುಗಿಯೋಕ್ಕೆ ಸರಿಸುಮಾರು 500 ಕೋಟಿ ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ರೆವಲ್ಯೂಷನರಿ ಚೇಂಜಸ್ ನಾನೇನು ಮಾಡಿದ್ದೀನಿ? ನಾನು ಗೆದ್ದ ತಕ್ಷಣ ನೆನಪಿರಬೇಕು ರಾಜ್ಯದ ಜನತೆಗೆ, ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ನಾನು ಗೆದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಶಾಸಕರಿಗೆ ಅಭಿನಂದನೆಗಳು ಅಂತ 80 ಫ್ಲೆಕ್ಸ್ ಕಟ್ಟಿದ್ರು. ನಾನು ಆವತ್ತೇ ಆರ್ಡರ್ ಪಾಸ್ ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು ಅಂತ. ನಾನು ನಿಂತ್ಕೊಂಡು ನನ್ನ ಫ್ಲೆಕ್ಸ್ನೇ ಅಧಿಕಾರಿಗಳಿಂದ ತೆಗೆಸಿ ಆವತ್ತಿಂದ ಇವತ್ತವರೆಗೂ ಚಿಕ್ಕಬಳ್ಳಾಪುರ ಟೌನಲ್ಲಿ ಫ್ಲೆಕ್ಸ್ ಫ್ರೀ ಸಿಟಿ ನಂದು. ಟೌನಲ್ಲಿ ನೀವು ಯಾರನ್ನಾದರೂ ಚೆಕ್ ಮಾಡಿ, ಫ್ಲೆಕ್ಸ್ ಕಟ್ಟಕ್ಕೆ ಬಿಡಲ್ಲ. ಫ್ಲೆಕ್ಸ್ ಬ್ಯಾನ್ನ ನಾನು ನಗರದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. 2ನೇದು, ಮೊದಲೆಲ್ಲ ಸರ್ಕಾರಿ ಕಾಲೇಜಿನ ಜಾಗದ ಮುಂದೆ, ಫಾರ್ ಎಕ್ಸಾಂಪಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ತುಂಬ ದೊಡ್ಡ ಜಾಗ ಇದೆ, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಆ ಶಾಲೆಯಲ್ಲಿ ಎಷ್ಟು ಜನ ಓದ್ತಾರೆ? 4,000 ಮಕ್ಕಳು ಓದ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸೌಂಡ್ ಸಿಸ್ಟಮ್ ಇಡೋದು, ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋದು. ಪಾಪ ಟೀಚರ್ಸ್ ಎಲ್ಲ ವಿಂಡೋಸ್ ಹಾಕ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ. ನಾನು ಗೆದ್ದ ಮೇಲೆ ಸರ್ಕಾರಿ ಕಾಲೇಜಿನ ಪ್ರಿಮಿಸಿಸಲ್ಲಿ ಯಾವುದೇ ಕಾರ್ಯಕ್ರಮ ಎಕ್ಸೆಪ್ಟ್ ಆ ಕಾಲೇಜಿನ ಶಾಲೆಯ ಕಾರ್ಯಕ್ರಮ ಬಿಟ್ಟು ಯಾವುದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದೆ. ಇದು ನಾನು ತಗೊಂಡಿರೋ ಕ್ರಮ. 3ನೇದು, ದಲಿತ ಸಮುದಾಯದ ಧ್ವನಿ ನಾನು, ದಲಿತ ಸಮುದಾಯದ ಭವಿಷ್ಯ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು. ಅಂಬೇಡ್ಕರ್ ಅವರು ನನ್ನಂಥವ್ರ ಪಾಲಿಗೆ ದೇವರು. ಅವರ ಆಶೀರ್ವಾದದಿಂದನೇ ನಾನು MLA ಆಗಿರೋದು. ನಾನು ಪ್ರಮಾಣ ವಚನನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು. ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ, ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೇ. ನಮ್ಮೂರಲ್ಲಿ 800 ಜನ ದಲಿತರಿದ್ದರು. ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ. ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು. ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ, ಆ ಒಂಕೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಣ್ತಾರೆ, ನೀರು ಜಾಸ್ತಿ ಬಂದರೆ ತೇಲ್ಕೊಂಡ್ಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ. ಆದರೆ ಯಾರೂ ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ, ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬ ಹಳ್ಳಿಗಳಲ್ಲಿ ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ.
ತುಂಬ ಸ್ಟ್ರಾಂಗಾಗಿ ತೀರ್ಮಾನ ತಗೊತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ. ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು, ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವ್ರು ಹೇಳ್ತಾರೆ 6 ತಿಂಗಳು ಟೈಮ್ ತೊಗೋಬೇಕಾಗಿತ್ತು ಅಂತ. ನಾನು ನಿಮ್ಮ MPಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳೊಳಗಡೆ ಆದರೂ ನಿಮ್ಮ MPಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ನಾನು MPಗಳ ಮನೆ ಮುಂದೆ ಬರ್ತೀನಿ, ನಾನಂತೂ ನಿಲ್ಲಿಸಲ್ಲ. ಮತ್ತು ಅವ್ರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳ್ಬೇಡಿ ಅಂತ. ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತೊಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜಿಗೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ. ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ, ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಯಲ್ಲೂ ಆಗುತ್ತಾ? ಡೈಲಾಗು ನೀವು ಹೊಡಿರಪ್ಪ ನೋಡೋಣ, ಹೊಡಿಯೋಕ್ಕಾಗತ್ತಾ? ಆಗ ಅದು ಡೈಲಾಗ್ ಅಲ್ಲ BJP, ಅದನ್ನು ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೇನೋ, ನನಗೆ ಆ ಗಾಡೇ ಫಾದರು. ಆತನ ಓದಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ, ನಿಮ್ಮ MPಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡಲ್ಲಿ ಒಂದು 50 ಕೋಟಿ ಎತ್ಕೊಂಡೋಗಿ ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ಅಂದರೆ ಆಗೋಗುತ್ತಾ? ನಾನು ಇವತ್ತು 130 ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅಂದ್ಕೊಂಡ್ರು, ಕನಿಷ್ಠ 20 ಕೋಟಿ ಬೇಕು ಸರ್ ವಾಟರ್ ಫಿಲ್ಟರ್ಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ, ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡಲಿ, ಬೈಯೋರು ಬೈಲಿ. ಕೆಲವರು ನನ್ನ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿನಗಿದೆಲ್ಲ ಬೇಕಾಗಿತ್ತ ಅಂತ. ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರೂ ಕಾಮೆಂಟ್ ಮಾಡಬಾರ್ದು, ಮಾತಾಡಬಾರ್ದು ಅಂದರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ. ಪವರ್ ಪಾಲಿಟಿಕ್ಸಲ್ಲಿ ವಿಮರ್ಶೆಗಳಿರ್ತವೆ, ತೇಜೋವಧೆಗಳಿರ್ತವೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ, ಇದನ್ನು ಫೇಸ್ ಮಾಡೋ ದಮ್ಮಿದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ. ಕರ್ನಾಟಕ BJP, ನೀವೇನಾದರೂ ಕಾಮೆಂಟ್ ಮಾಡಿ, ಟ್ವೀಟ್ ಮಾಡಿ, ವಿಡಿಯೋಗಳು ಮಾಡಿ, ಅದು ನಾನು ನೋಡಿ ಖುಷಿ ಪಡ್ತೀನಿ. ನಿಮ್ಮ MPಗಳ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ನಿಮ್ಮ MPಗಳ ಕೈಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ. ಮೋಹನ್ ಅಣ್ಣನ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ. ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ. ಮತ್ತು ನಿಮ್ಮ ಸೋಕಾಲ್ಡ್ MPಸು ರಿಪೋರ್ಟ್ ಏನಿದೆ ಆನ್ ಪೇಪರ್ ಇಡಕ್ಕೆ ಹೇಳಿ. ಮತ್ತು ಏನಾದರೂ ಮಾತಾಡಿದ್ರೆ ನನಗೆ ರಿಯಾಕ್ಟೇ ಮಾಡಲ್ಲ BJP ಅವರು. ನಾನು ಕರ್ನಾಟಕ BJPಗೆ ಹೇಳೋದಿಷ್ಟೇ, ನೀವು ರಿಯಾಕ್ಟ್ ಮಾಡಬೇಕು. 6 ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತಿದ್ದೀನಿ. ಅವರೇ ಟ್ವೀಟಲ್ಲಿ ಹಾಕಿದ್ದಾರೆ, 6 ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪ್ ಈಶ್ವರ್. ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಮೀಟ್ ಇಟ್ಟೆ. 6 ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳೊಳಗೆ ಅವ್ರು ಪಬ್ಲಿಷ್ ಮಾಡಿಲ್ಲ ಅಂದರೆ ನಾನು ಫಸ್ಟ್ ಒಂದೊಂದು MP ಮನೆ ಮುಂದೆನೂ ಹೋಗಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ. ನನಗೆ ಧೈರ್ಯ ಇದೆ BJP ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ. BJP ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಕ್ಕೆ?